ನಮಸ್ಕಾರ. ನನ್ನ ವಿನಾಯಕ್ ಬೆಳ್ಳಿ. ನೋಡ್ರಿ ಸ್ವಾಮಿ, ಯಾವುದು ದುಬೈ ಅಲ್ಲ, ನಮ್ಮ ಸಿಗಂದೂರು ಹೊಳೆಬಾಗಿಲು ಸೇತುವೆ. ಎಷ್ಟೋ ವರ್ಷದ ಕನಸು, ಎಷ್ಟೋ ತಲೆಮಾರುಗಳ ಕನಸಿದು. ಸುಮಾರು ಈಗ ಟೈಮು 6 ಗಂಟೆ. ಇಷ್ಟೊತ್ತಾಗ್ಬಿಟ್ರೆ ಎಷ್ಟೋ ಮಂದಿ ನಮ್ಮ ಹೊಳೆಬಾಗಿಲು ಮಂದಿಗೆ ಒಂದೇ ಭಯ, ಅಯ್ಯೋ ಕೊನೆ ಲಾಂಚ್ ಹೋಗ್ಬಿಡ್ತಲ್ಲ, ಹೆಂಗೆ ಊರಿಗೆ ಹೋಗೋಣ ಅನ್ನೋ ಒಂದು ಭಯ. ಆದರೆ ಇವತ್ತು ಈ ಸೇತುವೆ ಮೇಲೆ ನಿಂತ್ಕೊಳ್ಳೋಕೆ ಒಂದು ಹೆಮ್ಮೆ ಗುರು. ನಮ್ಮ ಅಜ್ಜ ಅವ್ರ ಅಜ್ಜ ಕಾಲದಿಂದಲೂ ಇದೊಂದು ಕನಸು. ಎಷ್ಟೋ ತಲೆಮಾರು ನೋಡ್ರಿ, ಸೇತುವೆ ನೋಡ್ತಿದ್ರೆ ಎಲ್ಲೋ ಒಂದು ಬೇರೆ ದೇಶದಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ ಅನ್ನೋ ಒಂದು ಫೀಲ್. ನಾವೆಲ್ಲ ಸರವತಿ ಮುಳುಗಡೆ ಸಂತ್ರಸ್ತರು, ಎಲ್ಲರೂ ಗೊತ್ತಿರುತ್ತೆ. ನಾವು ಎಷ್ಟೋ ವರ್ಷದಿಂದ ಈ ಸೇತುವೆ ಕನಸಾಗಿರ್ಬೋದು ಕಂಡು, ಅಥವಾ ಈ ಸೇತುವೆ ಇಲ್ದಿರುವಂಥ ಒಂದು ತೊಂದರೆಗೊಳಗಾಗಿದ್ದ ಪರಿಸ್ಥಿತಿಲಿ ಇವತ್ತು ನೋಡ್ರೆ ವಾ ಅನಿಸುತ್ತೆ. ನೋಡೋಣ ಬರ್ರಿ, ಇಲ್ಲಿ ತುಂಬ ಜನ ಟೂರಿಸ್ಟ್ ಇದ್ದಾರೆ. ಏನಂತಾರೆ ಅನ್ನೋದ್ರ ಬಗ್ಗೆ ಅವ್ರ ಅನಿಸಿಕೆ ಕೇಳೋಣ. ನಮಸ್ತೆ, ಏನಂತ ಸರ್? ಹಾಂ, ಆಮೇಲೆ ರಾತ್ರಿ ಇದಕ್ಕೆ ಹೋಗ್ತಿದ್ರಲ್ಲ ಕಲ್ಲೂರು. ಹೌದೌದು. ಆಮೇಲೆ ಲಾಂಚ್ ಕಾಯ್ಬೇಕಾಗಿತ್ತು. ಹೌದೌದು, ಲಾಂಚ್ ಕಾಯ್ಬೇಕಾಗಿತ್ತು. ಲಾಂಚ್ ಸಿಗಲಿಲ್ಲ ಅಂದರೆ ಮತ್ತೆ ಶ್ರೀನಗರ ಮೇಲೆ ಹೋಗ್ಬೇಕು. ಹಾಂ ಹೌದಲ್ಲ? ಹೌದು, ತುಂಬ. ಹಾಂ, ಆಮೇಲೆ ಈಗ ಲಾಂಚ್ನಾಗ ಹೋಗೋಕ್ಕೆ ಖುಷಿಪಟ್ಟರೆ ಅದು ಲಾಂಚ್. ಲಾಂಚ್ ಇದ್ದೀರಾ? ಇನ್ನೊಂದು ಸ್ವಲ್ಪ ದಿನದಲ್ಲೇ ಬಿಡ್ತಾರೆ ಟೂರಿಸ್ಟಿಗಾಗೋಸ್ಕರ ಅಂತ ಹೇಳಿ. ಹಂಗಾಗಿ ಭಾಳ ಅನುಕೂಲ ಆಯ್ತು. ಈ ಕಡೆಯಿಂದ ಹೋಗಿ ಸಾಗರದಾಗ ಕೆಲಸ ಮಾಡೋಕ್ಕೆ ಭಾಳ ಅನುಕೂಲ ಆಯ್ತು. ಆಮೇಲೆ ಲೋಕಲ್ನರಿಗೆ ಅವಕಾಶ ಕೊಡೋರು, ದೂರಿಂದ ಬಂದಿಲ್ಲ. ನಾವು ಕಾದು ಗಾಡಿ ಹಾಕೊಂಡು ಹೋಗೋತ್ತಿಗೆ ಸಿಗಂದೂರಿಗೆ ಯಾಕೆ ಬಂದೇವ ನಾವು ಬೆಂಗಳೂರಲ್ಲಿ ಇದ್ದಾಗ ಎಷ್ಟೋ ಜನ ಹೇಳಿದ್ದಾರೆ. ಆದ್ರೂ ದೇವಿ ಅಲ್ಲಿ ಹೋದ ತಕ್ಷಣ ಅದು ಏನು ಅನಿಸ್ತಿರ್ಲಿಲ್ಲ, ಹೋಗ್ತಿದ್ವಿ, ಚೆನ್ನಾಗಿರ್ತಿತ್ತು. ಈಗ ತುಂಬ ಅನುಕೂಲ ಆಯ್ತು. ಓಕೆ ಓಕೆ ಸರ್. ಮುಂಚೆ ಬಂದಿದ್ರಾ ಸರ್? ಹೌದು, ಭಾಳ ಓಕೆ ಓಕೆ ಸರ್, ಬರ್ತಾರೆ ಸರ್. ಹಾಂ, ಲಾಸ್ಟ್. ಹಾಂ, ಆಮೇಲೆ ಜನರಿಗೆ ಆ ಕಡೆ ಈ ಕಡೆ ಏನು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪರು. ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಓಕೆ, ಇವಾಗ ಏನು ಗಾಡಿ ಎಲ್ಲಿಂದ ಹೋಗ್ತೀರಾ? ಗಾಡಿ ನಿಲ್ಸಿದ್ದೀರಾ? ಏನು ಅನ್ಸುತ್ತೆ ಸರ್ ಸೇತುವೆ ನೋಡ್ರಿ ನಿಮಗೆ? ತುಂಬ ಖುಷಿ ಅನಿಸ್ತಿದೆ. ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ ಚೆನ್ನಾಗಿದೆ ಅಂತ ಹೇಳ್ಕೊಂಡು ನಾವು ಜಾಸ್ತಿ ಇದು ಮಾಡಬಾರ್ದು. ಬರ್ತಾಯಿರಿ ಸರ್. ಇಷ್ಟೊತ್ತು ಪ್ರಯಾಣಿಕರು ಮತ್ತು ಟೂರಿಸ್ಟ್ಗಳ ಅವರಿಗೆ ಅನಿಸಿರುವ ಮತ್ತು ಅವ್ರು ನೋಡಿದ ಅನುಭವಗಳನ್ನ ಶೇರ್ ಮಾಡಿಕೊಂಡ್ರು. ಅಲ್ಲೊಂದು ಕಡೆ ಅಂಕಲ್ ಹೇಳ್ತಿದ್ರು, ಇಲ್ಲಿ ನಾನು ಕಳೆದ ಬಾರಿ ಬಂದಾಗ ಲೋಕಲ್ಸ್ಗಳಿಗೆ ಮೊದಲ ಆದ್ಯತೆ ಕೊಡ್ತಿದ್ರು, ಟೂರಿಸ್ಟ್ಗಳು ತುಂಬ ವೆಯ್ಟ್ ಮಾಡ್ತಿದ್ವಿ ನಾವು ಅಂತ ಹೇಳ್ತಿದ್ರು. ಹೌದು, ಈ ರೀತಿಯಾದಂಥ ವಿಷಯಗಳು ತುಂಬ ಕಡೆ ನಾನು ಕೇಳಿದ್ದೀನಿ. ಆದರೆ ಸಾಮಾನ್ಯವಾಗಿ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿಯ ಸ್ಥಳೀಯರ ಸಮಸ್ಯೆಗಳು. ಅವರು ಒಂದಿನ ಬರ್ತಾರೆ, ಟ್ರಿಪ್ ಮುಗಿಸ್ಕೊಂಡು ಹೋಗ್ತಾರೆ. ಆದರೆ ನಾವು ದಿನನಿತ್ಯ ಅನುಭವಿಸ್ತಿರುವಂಥ ಇದು ಸಮಸ್ಯೆಗಳು. ಸ್ಥಳೀಯರು ನಾವು ಕೇವಲ ಇಲ್ಲಿ ಸೇತುವೆನ ದಾಟಿ ಇಲ್ಲೆಲ್ಲೋ 1-2 ಕಿಲೋಮೀಟರ್ ಅಲ್ಲ, ತುಂಬ ದೂರ ಸಂಚರಿಸುವಂಥ ಪ್ರಯಾಣಿಕರಿದ್ವಿ ನಾವು. ಹಾಗಾಗಿ ಇದು ತುಂಬ ದೊಡ್ಡ ಟೂರಿಸ್ಟ್ ಮತ್ತು ಇಲ್ಲಿಯ ಸ್ಥಳೀಯರಿಗೆ ಗೊಂದಲ ನಡೆ ಮಾಡಿಕೊಟ್ಟಿತ್ತು. ಆದರೆ ಇವತ್ತಿನ ಆ ಪರಿಸ್ಥಿತಿ ಇಲ್ಲ. ತುಂಬ ಸೊಗಸಾದ ಸಂಚಾರವನ್ನು ಮಾಡ್ತಿದ್ದೀವಿ. ದಯಮಾಡಿ ಅವತ್ತಿನ ಕರಾಳ ದಿನಗಳನ್ನ ನಾವು ಒಮ್ಮೆ ಮೆಲುಕು ಹಾಕಿದ್ರೆ ಇವತ್ತು ತುಂಬ ಸಂತೋಷದಿದ್ದೀವಿ. ಯಾಕೆಂದರೆ ನಾವು ಒಂದು ದ್ವೀಪದಲ್ಲಿ ಬದುಕ್ತಿರೋರು. ಭಾರತಕ್ಕೆ ಬೆಳಕನ್ನು ನೀಡಿ ಶರಾವತಿ ತನ್ನ ಮಡಿಲಲ್ಲಿರುವ ಮಕ್ಕಳನ್ನೇ ಕತ್ತಲೆ ಮಾಡಿಕೊಂಡ ಒಂದು ಕರಾಳ ದಿನಗಳಲ್ಲಿ ಇವತ್ತು ಸಂಚಾರಕ್ಕೆ ಒಮ್ಮೆ ಬೆಳಕು ನೀಡುವಂಥ ಒಂದು ಅದ್ಭುತ ಮತ್ತು ಇತಿಹಾಸದ ಪುಟಗಳಲ್ಲಿ ಬರೆದಿರುವಂತಹ ಸೇತುವೆ. ಹಾಗಾಗಿ ಗೌರ್ಮೆಂಟಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ದಯಮಾಡಿ ಪ್ರಯಾಣಿಕರಾಗಿರಲಿ ಮತ್ತು ಸ್ಥಳೀಯರಾಗಿರಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ರಿ. ಶರಾವತಿನ ಕಲುಷಿತ ಮಾಡಿಬಿಟ್ರಿ, ಅಲ್ಲಲ್ಲಿ ಡಸ್ಟ್ಬಿನ್ಗಳಿದ್ದಾವೆ, ಯೂಸ್ ಮಾಡಿರಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.